ನಾಡಿನ ಜನತೆಗೆ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಸಂಭ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ಅಪ್ಪು ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಕರ್ನಾಟಕದ ರತ್ನ, ಇವರ ಒಂದು ಗೌರವಾರ್ಥವಾಗಿ ಅವರು ಹುಟ್ಟಿ ಬೆಳೆದಂತ ಒಂದು ಸ್ಥಳ ಸದಾಶಿವನಗರ. ಇಲ್ಲಿ ಅವರ ಒಂದು ಪ್ರತಿಮೆಯನ್ನ ಅನಾವರಣ ಆಗಬೇಕು ಅನ್ನುವಂತ ನಾಡಿನ ಸಮಸ್ತ ಜನತೆಯ ಒಂದು ಬೇಡಿಕೆ ಇತ್ತು. ಹಾಗಾಗಿ ಈ ದಿನ ಅವರ ಒಂದು ಪ್ರತಿಮೆ 800 kgಯ ಬ್ರಾನ್ಸ್ ಅಲ್ಲಿ ತಯಾರು ಮಾಡಿರುವಂತ ಕಲಾವಿದರು ಧನುಷ್ ಮತ್ತು ಮೇಘನಾ ಅವರು ತಯಾರು ಮಾಡಿದ್ದಾರೆ. ನಮ್ಮ ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ಇಂದ ಸಹಕಾರದೊಂದಿಗೆ ಆಗಿರುವಂತದ್ದು. ಅಪ್ಪು ಅವರ ಪ್ರತಿಮೆಗೆ ಸ್ಫೂರ್ತಿಯ ಪ್ರತಿಮೆ ಅಂತ ನಾಮಕರಣವನ್ನು ಮಾಡುವಂತದ್ದಾಗಿದೆ. ಇವತ್ತು ಈ ಸ್ಫೂರ್ತಿಯ ಪ್ರತಿಮೆಯನ್ನು ಅನಾವರಣವನ್ನ ಮಾಡಿಕೊಟ್ಟವರು ಶ್ರೀಮತಿ ಅಶ್ವಿನಿ ಪುನೀತ್ ಅವರು. ಅವರ ಮಗಳು ಧೃತಿಯವರು ಸಹ ಇವತ್ತು ಬಂದು ಭಾಗವಹಿಸಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದ. ಮತ್ತು ಅವರೆಲ್ಲ ಅಭಿಮಾನಿಗಳು ಬಹಳ ದಿನದಿಂದ ಒತ್ತಾಯ ಇತ್ತು, ಏನ್ ಹೆಸರಿಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಸ್ಫೂರ್ತಿಯ ಪ್ರತಿಮೆ ಅಂತ ನಾಮಕರಣ ಆಗ್ಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಒತ್ತಾಯ. ಮತ್ತು ಇದೇ ರೀತಿ ಪ್ರತಿಮೆಯನ್ನ ಮಾಡಬೇಕು ಅಂತ ಎಲ್ಲರೂ ಅವರ ಅಭಿಮಾನಿಗಳು ಏನೆಲ್ಲ ಹೇಳ್ತಿರೋ ಆ ಎಲ್ಲ ಸಲಹೆಗಳನ್ನ ಪಡೆದು ಇವತ್ತು ಈ ಪ್ರತಿಮೆಯನ್ನ ಮಾಡುವಂತದ್ದಾಗಿದೆ. ಇವತ್ತು ಬಹಳ ಸಂತೋಷದಿಂದ ಇಡೀ ನಾಡಿನ ಜನತೆ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಇಷ್ಟವಾಗಿರುವಂತ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ಈ ಒಂದು ಸ್ಯಾಂಕಿಯ ಸದಾಶಿವನಗರ ಎಂಟ್ರೆನ್ಸಿನ ಎದುರಿನಲ್ಲಿರುವಂತ ಟ್ರಯಾಂಗಲ್ ಪಾರ್ಕ್ ಅಲ್ಲಿ ಅವರ ಪ್ರತಿಮೆಯನ್ನು ಅನಾವರಣವನ್ನು ಮಾಡುವಂತದ್ದಾಗಿದೆ. ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರಕ್ಕೆ, ಬೆಂಗಳೂರು ಕಾರ್ಪೊರೇಷನ್ ವೆಸ್ಟ್ಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ, ಶುಭಾಶಯ.